ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಹಾವಾಸ್ ಕೈದಿಸಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಒಂದು ವಿಶೇಷವಾದ ಅಡುಗೆ ರಸಂ ವೆರೈಟೀಸ್ ತೋರಿಸಿ ಅಂತ ಬಹಳಷ್ಟು ಜನ ಕೇಳ್ತಾರೆ. ಫೋನ್ ಮಾಡಿ ಕೇಳ್ತಾನೆ ಇರೋದೇ ಜಾಸ್ತಿ. ಬಹುತೇಕ ಬಹಳಷ್ಟು ಮಂದಿ ಜೊತೆ ಬಹಳಷ್ಟು ಜನರ ಜೊತೆ ನನ್ನ ಸಂಪರ್ಕ ಇದೆ. ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ತುಂಬ ಜನ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ತಾ ಇದ್ದಾರೆ. ರಸಂ ವೆರೈಟೀಸ್ ತೋರಿಸಿ. ಇತ್ತೀಚೆಗೆ ಬಂದಿರೋದು ಇದು ಸೀಸನಲ್ಲಿ ಮಾತ್ರ ಮಾಡ್ಬೋದು. ಈಗೇನು 365 ದಿವಸನೂ ಕಲ್ಲಂಗಡಿ ಹಣ್ಣು ಸಿಕ್ಕೇ ಸಿಗುತ್ತೆ. ಕಲ್ಲಂಗಡಿ ಹಣ್ಣಿನ ಒಂದು ರಸಂ ಇದು ಮಾಡೋದಕ್ಕೆ ಫಸ್ಟು ಪುಡಿ ಹುಡ್ಕೊಳ್ಳೋಣ. ಕಲ್ಲಂಗಡಿ ಹಣ್ಣಿನ ರಸಂಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣು, ಧನಿಯಾ, ಒಣಮೆಣಸಿನಕಾಯಿ, ಕಾಯಿ ತುರಿ, ಮೆಂತ್ಯ, ಹಸಿ ಶುಂಠಿ, ಹುಣಸೆ ರಸ, ಕರಿಬೇವು, ಇಂಗು, ಹಸಿಮೆಣಸಿನಕಾಯಿ, ಟೊಮೆಟೊ, ಬೇಳೆಯ ಕಟ್ಟು, ಮೆಣಸು, ಜೀರಿಗೆ, ಅರಿಶಿನ ಪುಡಿ, ಸಾಸಿವೆ, ತುಪ್ಪ, ಉಪ್ಪು ಹಾಗೂ ಎಣ್ಣೆ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಎಣ್ಣೆ ಸಾಕು ಸಾಕು. ಈ ಪುಡಿನ ಅವ್ರು ಹುರಿದಿಟ್ಕೊಂಡ್ರೆ ಯಾವ ಥರ ರಸಂ ಬೇಕಾದ್ರೂ ಮಾಡ್ಬೋದು. ಮೈಸೂರು ರಸಂ ಮಾಡ್ಬೋದು, ಬೆಂಗಳೂರು ರಸಂ ಮಾಡ್ಬೋದು. ಮೈಸೂರು ರಸಂ ಬೆಂಗಳೂರು ರಸಂ ಎಲ್ಲ ಒಂದೇ. ಈಗ ಮೆಂತ್ಯ ಒಂದು ಚಮಚ, ಮೆಣಸು ಒಂದು ಚಮಚ, ಪಾತ್ರೆ ಎಲ್ಲ ಚೆನ್ನಾಗಿ ಕಾದಿದ್ರೆ ಎಣ್ಣೆ ಕಾದಿದ್ರೆ ಇಷ್ಟು ಬೇಗ ಆಗೋಗ್ಬಿಡುತ್ತೆ. ಈಗ ಕಾವು ಕಮ್ಮಿ ಮಾಡೋಣ. ಸ್ವಲ್ಪ ಕರಿಬೇವು, ಸಾಕು. ಧನಿಯಾ ಹಾಕ್ಬಿಟ್ಟು 1 2 3 4 5 6 ಒಂದು ಖಾರ, ಒಂದು ಮೆಣಸು ಹಾಕಿದೀವಿ, 6 ಚಮಚ ಧನಿಯಾ ತೋರಿಸಿದ್ವಿ. ರಸಂ ಪುಡಿ ಈ ನೆಲದಲ್ಲಿ ಎಷ್ಟೋ ಜನ ನೋಡದೇ ಇರೋರು ಇರ್ತಾರಲ್ಲ, ಅವ್ರಿಗೊಂಥದ್ದು ತೋರಿಸ್ಬೇಕಾಗುತ್ತೆ. ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ವೀಕ್ಷಕ ಬಂಧುಗಳು ಯಾವಾಗ ಬೇಕಾದ್ರೂ ರಸಂ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕು, ಸಾಕು. ಒಂದು 4-5 ಗುಂಟೂರು ಮೆಣಸಿನ್ಕಾಯಿ. ನಾವು ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೋರಿಸಿಲ್ಲ, ದಯವಿಟ್ಟು ಅವ್ರು ಆ್ಯಡ್ ಮಾಡ್ತೀವಿ. ಸಾಕು. ಈ ಹಂತದಲ್ಲಿ ಒಂದು 3 ಚಮಚ ಜೀರಿಗೆ, 1:3. ಯಾವುದೋ ಈ ಮೆಣಸು ಮೆಂತ್ಯ ಹಾಕಿರ್ತೀವಲ್ಲ, 1:3 ಅಷ್ಟು. ಧನಿಯಾ, ಒಂದು ಮೆಣಸಿಗೆ 6 ಧನಿಯಾ ಹಾಕೋಬೇಕು. ಹೌದು, ಒಂದು ಮೆಣಸಿಗೆ 3 ಜೀರಿಗೆ ಹಾಕೋಬೇಕು. ಕರೆಕ್ಟ್. ಆಮೇಲೆ ಒಂದು ಮೆಣಸಿದ್ರೆ 1 ಮೆಂತ್ಯ ಹಾಕೋಬೇಕು. ಹೌದು. ಆಮೇಲೆ ಮೆಣಸಿನಕಾಯಿ, ಕರಿಬೇವು, ಅದೆಲ್ಲ ಒಣಮೆಣಸಿನಕಾಯಿ, ಕರಿಬೇವು ಎಲ್ಲ ನಮ್ಮ ರುಚಿಗೆ ತಕ್ಕಂಗೆ ಅಂದ್ರೆ ಆದ್ರೂ ಒಂದು ಅದಕ್ಕೊಂದು ಸಿಸ್ಟಮ್ ಅಂತ ಇದೆ. ಹೌದು. ಅದಕ್ಕೆ 3/4 ಮೆಣಸಿನಕಾಯಿ ಬ್ಯಾಡಗಿ ಕಲರ್ ಬರುತ್ತೆ. ಆಮೇಲೆ ಒಂದು ಇದು ರುಚಿನೂ ಬರುತ್ತೆ. ಗುಂಟೂರು ಅದರಲ್ಲಿ ಅರ್ಧ. ಈಗ ಜೀರಿಗೆ 1 ಹಾಕಾಯ್ತಾ? 1:3 ಜೀರಿಗೆ ಹಾಕಿ. ಈಗ ಹದವಾಗಿ ಹುರಿದಿದ್ದೀವಿ, ಇದನ್ನ ಪುಡಿ ಮಾಡ್ಕೊಂಬಂದು ಆಫ್ ಮಾಡೋಣ. ಈಗ ಸಾರಿನ ಪುಡಿಗೆಲ್ಲ ಹಾಕಾಯ್ತು, ಆಯ್ತಾ? ಈಗ ಸಪ್ರೇಟಾಗಿ ಸಾಸಿವೆ ಹಾಕೋಣ, 1 ಚಮಚ. ಮೆಣಸು ಎಷ್ಟು ಹಾಕೋದು ಅಷ್ಟೇ.
ಹಾಂ ಸಾಸಿವೆ ಆಗಿದೆ, ಸಣ್ಣ ಮಾಡ್ತೀನಿ, ಹುಡ್ಕೊಂಡ್ರೆ ಇದನ್ನ ಪುಡಿ ಮಾಡ್ಕೊಂಬರ್ಬೇಕು. ಓಕೆ, ಸ್ವಲ್ಪ ಎಣ್ಣೆ ಸಾಕು, ಸ್ವಲ್ಪ ಹಸಿ ಶುಂಠಿ, ಜಾಸ್ತಿ ಬೇಡ, ಚೂರು ಹಾಕ್ತಾನೆ, 1 ಸೆಂಟಿಮೀಟರ್ ಹಸಿ ಶುಂಠಿ, ಇನ್ನೊಂಚೂರು, ಇನ್ನೊಂದು, ಬಸ್. ಟೊಮೆಟೊ ಇಲ್ಲಿ 2 ಟೊಮೆಟೊ, 2 ಟೊಮೆಟೊ ಹಾಗೆ ಪ್ಯೂರಿ ಮಾಡ್ಕೋಬೋದು. ಹಾಗೆ ಪ್ಯೂರಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಹಸುವಾಗುತ್ತೆ, ಹೌದು ತುಂಬಾ ಹೊತ್ತು ಕುದಿಯೋದಕ್ಕೆ ಟೈಮ್ ಬೇಕಾಗತ್ತಲ್ವಾ? ಬೇಕಾಗುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಉಪ್ಪು ಹಾಕೋದು ಈ ಹಂತದಲ್ಲಿ, ಕಲ್ಲು ಹಾಕಬೇಕು. ಈಗ ಫ್ರೈ ಆಗಿದೆ, ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗಿದೆ. ಈ ಕಲ್ಲಂಗಡಿ ಹುರಿಯೋದ್ರಿಂದ ಹಸಿ ವಾಸನೆ ಬರೋದು. ಈ ಕಾಯಿ ತುರಿಯೋದು, ಕಾಯಿ ಒಂದು ಅರ್ಧ ಬಟ್ಲಿದೆ. ಹಾಂ ಹಾಕ್ಬೋದು. ಇದು ಒಂದು 5 ನಿಮಿಷ ಫ್ರೈ ಮಾಡ್ಬಿಟ್ಟು ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಎರಡು ಪುಡಿ ಪೌಡ್ರು ಸಪರೇಟ್ ಆಗಿ, ಇದು ಸಪರೇಟ್ ಆಗಿ. ಇದು ಲಿಕ್ವಿಡ್ ಫಾರ್ಮ್, ಅದು ಡ್ರೈ ಫಾರ್ಮ್. ಈಗ ಸ್ಟವ್ ಆನ್ ಮಾಡ್ಕೊಂಡ್ವಿ. ಓಕೆ, ತುಪ್ಪ ಹಾಕ್ತಾರೆ ಸ್ವಲ್ಪ, ಒಂದು ಚಮಚ, ಹಾಂ ಸಾಕು. ಈಗ ಸಾಸಿವೆ ಹಾಕ್ಬಿಟ್ಟ, ಸಾಸಿವೆ ಹಾಕಮ್ಮ, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕು, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕು, ಈ ಹಂತದಲ್ಲಿ ನನಗೆ ಇದಕ್ಕೆ ನಾವು ಆಗಲೇ ಹಿಂಗೆ ಹಾಕಿಲ್ಲ, ಹಿಂಗೆ ಹಾಕ್ಬಿಟ್ಟು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದು. ನಾವು ಈ ರಸಂ ಪುಡಿಗೆಲ್ಲ ಕೇಳ್ತಾರಲ್ಲ, ಮುಂಚೆನೆ ಹಿಂಗೆ ಹಾಕ್ತೀವಿ, ಅವ್ರು ಆರ್ಡರ್ ಕೊಡ್ತಾರಲ್ಲ ಅವಾಗ ಹಿಂಗೆ ಹಾಕ್ತೀವಿ, ಯಾಕೆಂದ್ರೆ ಆ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಹೌದು. ಈಗ ರುಬ್ಬಿರೋ ಮಸಾಲೆ ಹಾಕಮ್ಮ, ಈಗ ಕಲ್ಲಂಗಡಿ ಹಣ್ಣು ಮತ್ತೆ ಟೊಮೆಟೊ ಹಾಕಿರೋ ಗ್ರೇವಿ ಅದನ್ನು ಮಿಕ್ಸಿನಲ್ಲಿ ಹಾಕೊಂಡಿದ್ದೀವಿ, ಫ್ರೈ ಮಾಡ್ಬಿಟ್ಟು ಹಾಕಿದ್ದೀವಿ. ಹಾಗಾಗಿ ಬಹಳಷ್ಟು ಹೊತ್ತು ಕುದಿಬೇಕು ಅಂತೀವಿ. ಈ ಪುಡಿ ಹಾಕ್ಬಿಟ್ಟ, ಇಲ್ಲಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಹೌದು. ಈಗ ಏನು ಇಂಗು ಮತ್ತೆ ಅರಿಶಿನ ಪುಡಿ ಹಾಕಿದ್ದೀವಿ. ಹಾಂ, ಸ್ವಲ್ಪ ಕುದಿಲಿ, ಇದು ಸ್ವಲ್ಪ ಬೇಳೆ ಕಟ್ಟ. ಓಕೆ, ಇದು ಕುದಿಲಿ. ಈ ಹಂತದಲ್ಲಿ ಈ ಹಸಿರು ಮೆಣಸಿನ್ಕಾಯಿ ಹಾಕಾಗಿದೆ, ಈಗ ಹಾಕಿದೆ. ಈಗ ನಮ್ಮ ರಸಂ ಪುಡಿ ತೋರಿಸ್ತೀನಿ. ನಮ್ಮ ರಸಂ ಪುಡಿ ಹೇಗಿರ್ತದೆ, ಇದೇ ಬಣ್ಣ ನೋಡಿದ್ಯಲ್ಲ, ಇದೇ ಬಣ್ಣ, ಒಂದೇ ಬಣ್ಣ ರಸಂ ಪುಡಿ ಸಿಗುತ್ತೆ ನಮ್ಮ ಹತ್ರ, ರೆಡಿ ಸಿಗುತ್ತೆ. ಓಕೆ, ಈಗ ರಸಂ ಪುಡಿನೂ ಹಾಕಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲಂಗಡಿ ಹಣ್ಣಿನ ರಸಂ, ಹುಣಸೆಹಣ್ಣು ರಸ ಹಾಕು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ರಸ ಹಾಕು. ನಮ್ದು ಹಳೆ ಹುಣಸೆಹಣ್ಣು ಆದ್ರಿಂದ ಕಪ್ಪಲ್ಲಿ
ಸಾಕು ಅನ್ಸುತ್ತೆ. ಇನ್ನೂ ಸ್ವಲ್ಪ ಹಾಕ್ಲು. ಚೂರು ಹಾಕು. ನಾವು ಮಾಡ್ತಿರೋ ಪ್ರಮಾಣಕ್ಕೆ 4 ಸ್ಪೂನು ಹುಣಸೆಹಣ್ಣಿನ ರಸ ಬೇಕು. ಇದರಲ್ಲಿ ಭರ್ತಿ ಮಾಡ್ತಾ ಇದ್ದೀವಿ ಒಂದು 8 ಜನಕ್ಕೆ ಆಗೋಷ್ಟು. ಹೌದು. ಸ್ವಲ್ಪ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ರಸಮ್ಗೆ ಅನ್ನ ಎಷ್ಟಿರುತ್ತೋ ಅದಕ್ಕೆ 3ರಷ್ಟು ರಸಮ್ ನಾನು ಹಾಕ್ತೀನಿ. ಹೌದು. ಯಾಕೆಂದ್ರೆ ಅನ್ನದ ಕ್ವಾಂಟಿಟಿ ಕಮ್ಮಿ ಆಗಬೇಕು ಅನ್ನೋ ಉದ್ದೇಶದಿಂದ. ಹಾ. ಈಗ ಅದು ಹಾಕ್ಬೇಕು. ಬೇಳೆ ಕಟ್ಟು ಅದಕ್ಕೆ ನೀರು ಹಾಕೊಂಡು ನೀರು ಹಾಕೊಂಡು ನಾವು ರುಬ್ಬಾಕಿರೋದ್ರಲ್ಲಿ ಕಲ್ಲಂಗಡಿ ಹಣ್ಣು, ಹೌದು. ಟೊಮೆಟೊ ಪ್ಯೂರಿ ಹೌದು. ಮತ್ತೆ ಟೊಮೆಟೊ ಹಣ್ಣು ಎಲ್ಲ ಫ್ರೈ ಮಾಡಿ ತೆಂಗಿನಕಾಯಿನೂ ಹಾಕಿ ಹೌದು. ಎಲ್ಲ ಹಾಕಿದ್ದೀವಿ. ಇದರಲ್ಲಿ ಬರ್ತಿ ಅಂತ ಹೇಳಿದ್ದೆ. ಹೌದು. ಇನ್ನೂ ನೀರು ಹಾಕ್ಬೋದು. ನಾವು ರಸಮ್ಗೆ ಬೆಲ್ಲ ಹಾಕ್ತೀವಿ. ಹೌದು. ಇವತ್ತು ಯಾಕೆ ಬೆಲ್ಲ ಹಾಕ್ತಾ ಇಲ್ಲ? ಕಲ್ಲಂಗಡಿ ಹಣ್ಣು ಸ್ವಲ್ಪ ಸಿಹಿಯಾಗಿರುತ್ತೆ ಅಂತ ಹೇಳಿ ಹೌದು, ಇನ್ನೊಂದ್ ಸ್ವಲ್ಪ ನೀರು ಹಾಕ್ಲಾ ಅದಕ್ಕೆ? ಹಾಕ್ಬೇಕು. ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಸ್ವಲ್ಪ ಸಣ್ಣ ಮಾಡ್ಬೇಕು. ಹಾಕು ಕಲ್ಲ. ಇದೆಲ್ಲ ಎತ್ತಿಟ್ಬಿಟ್ರೆ ಹಾ. ನೆಕ್ಸ್ಟು ಅನ್ನ ಹಾಕಿ ಅನ್ನ. ನಮ್ಮ RV ಆರ್ಕೆಸ್ಟ್ರಾಸ್ನ ಹ್ಮ್. ನಮ್ಮ ಈ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಹೇಗೆ ಅಂದ್ರೆ ಮ್ಯಾನೇಜ್ಮೆಂಟ್ಗೆ ತುಂಬಾ ಜನ ಇದ್ದಾರೆ. ಹ್ಮ್. ಒಂದೊಂದು ಈಗ ತರಕಾರಿ ತರೋದಕ್ಕೊಬ್ರು, ಆಮೇಲೆ ಪ್ರೊವಿಷನ್ಸ್ ತರೋದಕ್ಕೆ ತರಕಾರಿ ತರೋದಕ್ಕೊಬ್ರು, ಪಾತ್ರೆಗಳನ್ನ ಕೊಟ್ಟಿದ್ದೀವಿ ಪಾತ್ರೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೊಬ್ರು, ಡ್ರೈವಿಂಗ್ ಒಬ್ರು, ಆ ರೀತಿ ತುಂಬಾ ಜನ ಇದ್ದಾರೆ. ಅದರಲ್ಲಿ ಒಬ್ರು ಸಿದ್ದು ಅಂತ, ಹ್ಮ್. ಸಿದ್ದು ಪಾಟೀಲ್ ಅಂತ. ಪಾಟೀಲ್. ಸಿದ್ದು ಪಾಟೀಲ್ ಅಂತ ಅವರು ಬೆಳಗಾಂ ಡಿಸ್ಟ್ರಿಕ್ಟು, ರಾಯಬಾಗ್ ತಾಲೂಕು, ಬೋಳ್ಕೋಟ್ ಅಂತ ಅಲ್ಲಿಂದ ಬಂದಿದ್ದಾರೆ. ಅವ್ರ ತಮ್ಮ ಪವನ್ ಅಂತ, ಅವನು MCA ಮಾಡಿದ್ದಾನೆ, ಎಜುಕೇಟೆಡ್. ಜೊತೆಗೆ ಅವನ ಮ್ಯಾನೇಜ್ಮೆಂಟ್ ಅವನು ಒಂದು ಪಾರ್ಟ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾನೆ. ಒಳ್ಳೆ ಹುಡುಗ. ಎಲ್ಲ ನಮ್ಮ ಹತ್ರ ಇರೋ ಹುಡುಗರೆಲ್ಲ ಎಲ್ಲ ಪೊಲೈಟ್ ಅಂಥವ್ರನ್ನೇ ನಾವು ಸೇರಿಸ್ಕೊಳ್ಳೋದು. ಯಾರು ಪೊಲೈಟ್ ಆಗ್ಯಾರಕ್ಕೆ ಅಂದರೆ ಡಿಫ್ರೆಂಟ್ ಒಪಿನಿಯನು ಕಸ್ಟಮರ್ಸಿಂದ ಬರಬಾರ್ದು ಉದ್ದೇಶ. ಹಾಗಾಗಿ ನಾವು ಆದಷ್ಟು ಅಂಥ ಹುಡುಗರನ್ನೇ ಪೊಲೈಟ್ ಆಗಿರೋರನ್ನೇ ಕರ್ಕೊಂಡು. ಸೊ ಇವತ್ತು ನಮ್ಮ ಈ ಕಲ್ಲಂಗಡಿ ಹಣ್ಣಿನ ರಸಂನ ಟೇಸ್ಟ್ ಮಾಡಕ್ಕೆ ನಮ್ಮ ಸಿದ್ದು ಬರ್ತಾ ಇದೆ. ಪಾಟೀಲ್ ಅವ್ರು ಬರ್ತಾ ಸಿದ್ದು ಇದ್ದಾರೆ. ಪಾಟೀಲ್ ಬರ್ತಾ ಇದೆ. ಸಾರು ಕುದೀತಾ ಇದೆ. ಹೌದು. ಯಾವ ಸಾರು? ಕಲ್ಲಂಗಡಿ ಹಣ್ಣಿನ ರಸ ಸಾರು. ಚೆನ್ನಾಗಿದೆ, ವಾಸನೆ ಚೆನ್ನಾಗಿ ಬರ್ತಾ ಇದೆ. ಈಗ ನಮ್ಮ ಸಿದ್ದು ಅವ್ರು ಬಂದ್ಬಿಟ್ಟು ನೋಡಿ ಅದು ಹೇಗಿದೆ, ಅದು ರುಚಿ ಏನು ಅಂತ. ನಮ್ಮ ಸಿದ್ದು ನಿಂಗೆ ಗೊತ್ತಲ್ಲ? ಗೊತ್ತು ಗೊತ್ತು ಗೊತ್ತು. ನಮಗೆ ಭಾಳ ಅಡ್ಜಸ್ಟ್ ಆಗಿದ್ದೀವಿ. ಅವನಿಗೆ ಯಾವ ಸ್ಥಾನ ಕೊಟ್ಟಿದ್ದೀನಿ ಅಂದರೆ ನನ್ನ ಮಗನ ಸ್ಥಾನ ಕೊಟ್ಟಿದ್ದೀನಿ. ಅವನು ಹಾಗಿರೋದ್ರಿಂದ ಮಗನ ಸ್ಥಾನ, ಅವನು ಹಾಗಿಲ್ಲದ್ರೆ ಮಗನ ಸ್ಥಾನ ಕೊಡೋಕ್ಕಾಗಲ್ಲ. ಸಿದ್ದು ಬರಪ್ಪ, ಸಿದ್ದು ಪಾಟೀಲ್ ಬಾ ಈ ಕಡೆ ಮಧ್ಯಕ್ಕೆ ಬಂದರು. ದೇವ್ರು ಒಳ್ಳೇದು ಮಾಡಬೇಕು. ಹಾಂ ಮಧ್ಯಕ್ಕೆ ಬಾ, ಮಧ್ಯಕ್ಕೆ ಬಂದು ಅಕ್ಕ ಹಾಕ್ಕೊಡ್ತಾರೆ. ಅನ್ನ ರಸಮು ಹಾಕ್ಕೊಡ್ತಾರೆ. ಬಿಸಿಯಾಗಿದೆ, ಬಿಸಿ ಊಟ ಮಾಡಿ ಒಂದು ಸ್ಪೂನ್ ಕೊಟ್ಬಿಡು ಅವನಿಗೆ. ಒಳ್ಳೆ ಬಿಸಿ ಸಾರು, ಕಲ್ಲಂಗಡಿ ರಸಮ್. ಈಗ ಆಫ್ ಮಾಡ್ತೀನಿ. ಇದು ತುಪ್ಪ ಹಾಕ್ಕೊಟ್ಟಿದ್ದಾರೆ ಅಕ್ಕ. ಸ್ಪೂನ್ ತಗೋ, ರುಚಿ ನೋಡು, ನಿನ್ನ ಅಭಿಪ್ರಾಯ ತಿಳಿಸು. ಕ್ಲೀನಾಗಿ ಕಲಿಸ್ಕೊ. ಯಾವತ್ತು ಅನ್ನ ರಸಮು ಸಾಂಬಾರಲ್ಲಿ ಕ್ಲೀನಾಗಿ ಕಲಿಸ್ಕೋಬೇಕು. ನೀನು ಒಂದು ಸಲ ರುಚಿ ನೋಡಿ ಏನು ಒಪಿನಿಯನ್ ಹೇಳ್ಬಾರ್ದು. ತುಂಬಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ನಮ್ಮ RV ಕಿಚನಲ್ಲಿ ನೆಕ್ಸ್ಟು ನೀನು ಈ ರಸಮ್ ಮಾಡಿಸ್ಬೇಕು. ಓಕೆ. ಯಾಕೆಂದರೆ ಜನಗಳು ಕೇಳಿದ್ರೆ ಈ ಕಲ್ಲಂಗಡಿ ಎಣ್ಣೆ ಬೆಂಗಳೂರಿನಲ್ಲಿ ಯಾವಾಗಲೂ 365 ದಿವಸ ಸಿಗುತ್ತೆ ಆಯಿತಾ. ಈ ರಸಮ್ ಡಿಫ್ರೆಂಟ್ ರಸಮ್ಸ್ ತೋರಿಸೋಣ ನಾವು, ಇನ್ನು ಬೇಕಾದಷ್ಟು ರಸಮ್ಗಳು ತೋರಿಸೋಣ. ನಮ್ಮ RV ಕಿಚನಲ್ಲಿ ಒಳ್ಳೆ ಪಾತ್ರ ವಹಿಸ್ತಾ ಇದ್ದಾನೆ. ವೆರಿ ಪೊಲೈಟ್ ಮತ್ತು ಡೀಸೆಂಟ್ ಆಗಿದ್ದಾನೆ. ಯಾವುದೇ ಹವ್ಯಾಸಗಳಿಲ್ಲ. ಒಳ್ಳೆ ಹುಡುಗ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಲ್ಲಂಗಡಿ ಹಣ್ಣಿನ ಸಾರು
ರಸಮ್ ವೆರೈಟೀಸ್ನಲ್ಲಿ ಸುಮಾರು ಜನ ನಮ್ಮ ಮಾಮಾಸ್ ಕೈ ರುಚಿಗೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಎಷ್ಟೊಂದು ಬಂಧುಗಳು ವೀಕ್ಷಕರು ಎಲ್ಲ ಕೇಳ್ತಾ ಇದ್ರು. ಅದರಿಂದಾಗಿ ನಮ್ಮ ಅಪ್ಪಣ್ಣ ಇವತ್ತು ಯೋಚನೆ ಮಾಡಿ ಕಲ್ಲಂಗಡಿ ಹಣ್ಣಿನ ರಸಮ್ನ ನಾವು ತೋರಿಸೋಣ ಅಂತ ಮಾತಾಡ್ಕೊಂಡು ಇವತ್ತು ನಾವು ಇದನ್ನ ತೋರಿಸಿದೀವಿ. ಹಾಗೆ ನನ್ನ ಒಂದು ಭಾವನೆ, ನಮ್ಮ ಬಂಧುಗಳೆಲ್ಲ ಈ ಒಂದು ಕಲ್ಲಂಗಡಿ ಹಣ್ಣಿನ ರಸಮ್ನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಮಾಮಾಸ್ ಕೈ ರುಚಿನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ನೋಟಿಫಿಕೇಶನ್ಗಳು ನಿಮ್ಮನ್ನು ತಲುಪತ್ತೆ. ಅದಕ್ಕೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಮುಂದಿನ ವಿಡಿಯೋಲಿ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರಗಳು. ಬಂಧುಗಳೇ, ನನ್ನ ಮಗಳ ಹೇಳಾಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲ. ಆದರೂ ನಾನು ನನ್ನ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ, ತಮ್ಮನ್ನು ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ.